ಫ್ರೀ ರ್ಯಾಡಿಕಲ್ಸ್ ಇದೆಯಲ್ಲ, ಇದು ಡೈರೆಕ್ಟಾಗಿ ನಮ್ಮ ಪೀರಿಯಡ್ ಸೈಕಲ್ ಮೇಲೆ ಪರಿಣಾಮ ಬೀಳುತ್ತೆ. ಈ ಪೀರಿಯಡ್ ಸೈಕಲ್ ಮೇಲೆ ಪರಿಣಾಮ ಬಿದ್ದಾಗ ಏನಾಗುತ್ತೆ, ಇರ್ರೆಗ್ಯುಲರ್ ಆಗೋದು, ಮತ್ತು ಎಗ್ ಕ್ವಾಲಿಟಿ ರಿಡ್ಯೂಸ್ ಆಗೋದು, ಮತ್ತು ಎಗ್ಗೆ ಪ್ರೊಡ್ಯೂಸ್ ಓವುಲೇಷನ್ ಆಗದೇ ಇರೋದು, ಆ ಥರ ಪರಿಣಾಮ ಬೀಳುತ್ತೆ. ಈ ಫ್ರೀ ರ್ಯಾಡಿಕಲ್ಸು ನಮ್ಮ ಬಾಡೀಲಿ ಪ್ರೊಡ್ಯೂಸ್ ಆಗದೇ ಇರೋ ಥರ ನಾವು ಸ್ಟ್ರೆಸ್ ಫ್ರೀ ಆಗಿ, ಕಾಮ್ ಆಗಿ, ಕೂಲಾಗಿ ಇದ್ದಾಗ ನಮಗೆ ಈ ಎಗ್ ಮತ್ತು ಈ ಪೀರಿಯಡ್ ಸೈಕಲ್ ಮೇಲೆ ಯಾವುದೇ ಥರ ಪ್ರಾಬ್ಲಮ್ ಬೀಳಲ್ಲ. ಓಕೆನಾ? ಸೊ ನಾವು ಯಾವಾಗಲೂ ಸ್ಟ್ರೆಸ್ ಫ್ರೀಯಾಗಿ ಆರಾಮಾಗಿರಿ. ಈಗ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಫುಡ್ಡಲ್ಲಿ, ನಮ್ಮ ಸುತ್ತಮುತ್ತ ಇರೋ ಫುಡ್ಡಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇದೆ ಅಲ್ವಾ. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಂದರೆ ಫ್ರೀ ರ್ಯಾಡಿಕಲ್ಸ್ದು ಸ್ಕ್ಯಾವೆಂಜರ್ಸ್ ಅಂತಂದರೆ ಅದನ್ನು ಡೆಸ್ಟ್ರಾಯ್ ಮಾಡುತ್ತೆ. ಸೈನ್ಸ್ ಓದಿರೋರಿಗೆ ಇದು ನಾರ್ಮಲಾಗಿ ಗೊತ್ತಿರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸು ಫ್ರೀ ರ್ಯಾಡಿಕಲ್ಸ್ದು ಸ್ಕ್ಯಾವೆಂಜರ್ಸ್, ಅದನ್ನು ಡೆಸ್ಟ್ರಾಯ್ ಮಾಡುತ್ತೆ. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರೋ ಫುಡ್ನ ತಗೋಬೇಕು. ಆಗ ನಾವು ಓಕೆ ಸ್ಟ್ರೆಸ್ ಆಗಿದೆ, ನಮ್ಮ ಬಾಡಿಲಿ ಫ್ರೀ ರ್ಯಾಡಿಕಲ್ಸ್ ಪ್ರೊಡ್ಯೂಸ್ ಆಗ್ತಿದೆ ಅಂತಂದ್ರೂ ಅದನ್ನು ಹೋಗ್ಬಿಟ್ಟು ಅದು ಡೆಸ್ಟ್ರಾಯ್ ಮಾಡುತ್ತೆ. ಸೊ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರೋ ಫುಡ್ಸು ಯಾವ್ದ್ಯಾವುದು ಗೊತ್ತು? ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ರಿಚ್ ಆಗಿರುತ್ತೆ. ಸೊ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ತುಂಬ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಿನ್ನಿ. ಅದರಲ್ಲೂ ಗ್ರೀನ್ ವೆಜಿಟೇಬಲ್ಸು ಮತ್ತು ಆರೆಂಜು, ಗಾವ. ನಾನು ಮೊದಲೇ ಲಾಸ್ಟ್ ವೀಡಿಯೋದಲ್ಲೇ ಹೇಳಿರೋ ಹಾಗೆ ಈ ವಿಟಮಿನ್ ಸಿ ರಿಚ್ ಇರೋ ಫುಡ್ಸು ಕೂಡ ಆ್ಯಂಟಿ ಆಕ್ಸಿಡೆಂಟಲ್ಲಿ ರಿಚ್ ಇರುತ್ತೆ. ಸೊ ಆ್ಯಂಟಿ